ನಾವು ನಮಸ್ತೆ. ನನ್ನ ಹೆಸರು ಶರಣ್ ಅಂದ್ಬಿಟ್ಟು. ನಾವು ಮೂಲತಃ ರಾಮನಗರದವರು. ನಮ್ಮ ಹತ್ರ ಯಾಕಪ್ಪ ಫೆನ್ಸಿಂಗ್ ಕೆಲಸ ಮಾಡ್ಕೋಬೇಕು ಅಂತಂದ್ರೆ ಸೇಫ್ಟಿಗೋಸ್ಕರ. ನೋಡಿ, ಇದು ತೆಂಗಿನ ಸೊಸೆ ಮತ್ತೆ ಅಡಕೆ ಸೊಸೆ ಸಿಗ್ಬೇಕು ಅಂತಿದ್ದಾರೆ. ಅದರಿಂದ ನೋಡಿ ಇದು ಮೆಶ್ ಹಾಕೊಂಡು ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಂತಿದ್ದಾರೆ. ನೋಡಿ, ಇದು 3 ಲೈನ್ ಮೆಶ್ ತಂತಿ ಹಾಕಿದೀವಿ. ಆಯ್ತಾ, 5 ಅಡಿ ಮೆಶ್ ಹಾಕಿದೀವಿ. ಇದು ಕಲ್ಲು ಬಂದ್ಬಿಟ್ಟು 7 ಅಡಿ. 7 ಅಡಿ ಕಲ್ಲಾಗಿರೋದ್ರಿಂದ 2 ಅಡಿ ಡೀಪ್ ಹೋಗಿದೆ. 5 ಅಡಿ ಮೇಲೆ ಇದೆ. 5 ಅಡಿ ಮೇಲೆ ಇದರಿಂದ 5 ಅಡಿ ಮೆಶ್ ಹಾಕಿದೀವಿ. 5 ಅಡಿ ಮೆಶ್ಗೆ ನೋಡಿ 3 ಲೈನ್ ತಂತಿ ಹಾಕಿದೀವಿ. ನೋಡಿ, ತಂತಿ ಹಾಕಿರೋದ್ರಿಂದ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಿದೆ. ನಮ್ಮ ಜಮೀನಿಗೆ ಯಾವ್ದೇ ಆಗ್ಲಿ, ಕಾಡು ಪ್ರಾಣಿಗಳಾಗ್ಲಿ ಮತ್ತೆ ಹಸು ಮೇಕೆಗಳಾಗ್ಲಿ ಯಾವ್ದು ಬರಲ್ಲ. ನಾವೇನೇ ಸಸಿ ಗಿಡ ಇಟ್ಕೊಂಡ್ರು, ನಾವು ಒಳಗಡೆ ನಮ್ಮ ಜಮೀನಲ್ಲಿ ಏನೇ ಬೆಳೆ ಇಟ್ಕೊಂಡ್ರು ನಮ್ಮ ಬೆಳೆಗೆ ಯಾವುದೇ ತರ ಹಾನಿ ಆಗಲ್ಲ. ಅದರಿಂದ ಹಾಕ್ಸ್ಕೊಳ್ಳೋದು. ನೋಡಿ, ಇದು ನೋಡ್ಕೊಳ್ಳಿ ಒಂದ್ಸಲ ಕ್ಲೀನ್ ಆಗಿ. ಇದು 5 ಅಡಿ ಮೆಶ್ಶು, 3 ಲೈನ್ ತಂತಿ ಹಾಕಿದೀವಿ. ಇದು ಕಲ್ಲು ಬಂದ್ಬಿಟ್ಟು 7 ಅಡಿ ಕಲ್ಲು. 7 ಅಡಿ ಕಲ್ಲು 2 ಅಡಿ ಡೀಪ್ ಹೋಗಿದೆ. ಮೇಲೆ 5 ಅಡಿ ಹೈಟ್ ಬಂದಿದೆ. ಈ ತರ ಹಾಕ್ಸ್ಕೊಂಡ್ಬಿಟ್ರೆ ನಮ್ಮ ಜಮೀನಿಗೆ ಯಾವುದೇ ತರ ಪ್ರಾಣಿಗಳಾಗ್ಲಿ ಮತ್ತೆ ಹಸುಗಳಾಗ್ಲಿ ಏನೂ ಬಂದು ತೊಂದರೆ ಆಗಲ್ಲ. ಸರ್, ಇದು ಬಂದು ಕಲ್ಲು ಎಷ್ಟಡಿ ಐತೆ ಸರ್? ಇದು ಕಲ್ಲು ಬಂದ್ಬಿಟ್ಟು 7 ಅಡಿ ಕಲ್ಲು. ನೋಡಿ, 2 ಅಡಿ ಒಳಗಡೆ ಹೋಗಿರುತ್ತೆ, 5 ಅಡಿ ಮೇಲೆ ಇರುತ್ತೆ. 5ರಿಂದ ನೋಡಿ, ಬನ್ನಿ ಕ್ಯಾಮ್ರಾ ಹತ್ರ ತಗೊಂಬನ್ನಿ. ಹತ್ರ ತಗೊಂಡ್ ತೋರಿಸ್ತೀನಿ. ನೋಡಿ, ಇಲ್ಲಿ ಸುತ್ತು ಕಾಲುವೆ ಇರೋದ್ರಿಂದ ಸುತ್ತು ಎನಿ ಟೈಮ್ ನೀರು ಹರಿಯುತ್ತೆ. ನೀರು ಹರಿಯೋ ಒಂದು ಕಾರಣಕ್ಕೋಸ್ಕರ ಓನರ್ ನಮ್ಗೆ ಸಿಮೆಂಟ್ ಹಾಕೊಂಡ್ ಮಾಡ್ಕೊಡ್ಬೇಕಪ್ಪ ಅಂತಂದ್ರು. ಸೊ ಆ ಕಾರಣಕ್ಕೆ ನೋಡಿ ಸಿಮೆಂಟ್ ಹಾಕಿ ಫಿಲ್ ಮಾಡಿದೀವಿ. ನೋಡಿ, ಇದು 7 ಅಡಿ ಕಂಬ, 2 ಅಡಿ ಒಳಗಡೆ ಹೋಗೈತೆ, 5 ಅಡಿ ಮೇಲೆ ಐತೆ. 5 ಅಡಿ ಮೇಲೆ ಇರೋ ಕಾರಣಕ್ಕೆ ನೋಡಿ 5 ಅಡಿ ಮೆಶ್ ಹಾಕಿದೀವಿ. ನೋಡಿ, ಮೆಶ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇದೇನಿದೆ ನೋಡಿ, ಇದೆಲ್ಲ ಚೂಪ್ ಇದೆ ನೋಡಿ. ಆ ಕಡೆಯಿಂದ ಏನೋ ನೆಗಿದ್ರು ಚುಚ್ಕೊಳ್ಳೋದೇನೋ ಒಂದು ಭಯದಿಂದ ಯಾವುದೇ ಪ್ರಾಣಿ ಆಗ್ಲಿ ಒಳಗ್ ಬರಲ್ಲ. ಇದು ನೋಡಿದ ತಕ್ಷಣ ಪ್ರಾಣಿ ಆಗ್ಲಿ, ಕಾಡು ಪ್ರಾಣಿ ಆಗ್ಲಿ ಮನುಷ್ಯರಾಗ್ಲಿ ಯಾರೇ ಆಗ್ಲಿ ನೆಗಿಬೇಕು ಅಂತಂದ್ರೆ ಇಲ್ಲೆಲ್ಲ ಚುಚ್ಚು ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಜಮೀನಿಗೆ ಯಾರು ನೆಗೆಯಲ್ಲ. ನೋಡಿ, 5 ಅಡಿ ಮೆಶ್ ಹಾಕಿರೋದ್ರಿಂದ 3 ಲೈನ್ ತಂತಿ ಹಾಕೊಟ್ಟಿದೀವಿ. 3 ಲೈನ್ ತಂತಿ ಹಾಕೊಟ್ಟಿದೀವಿ. 3 ಲೈನ್ ತಂತಿ ಹಾಕಿ 5 ಅಡಿ ಮೆಶ್ ಹಾಕಿರೋದ್ರಿಂದ ನಮ್ಮ ಬೆಳೆ ಏನೇ ಮಾಡ್ತೀವಿ ಇಲ್ಲಿ. ನೋಡಿ, ಓನರ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ನಾನು ಅಡಕೆ ಗಿಡ ಮತ್ತೆ ತೆಂಗಿನ ಸಸಿ ಹಾಕ್ತಿಂತಿದ್ರ. ಅಡಕೆ ಗಿಡ ತೆಂಗಿನ ಸಸಿ ಹಾಕೋದ್ರಿಂದ ಏನು ಕಳ್ತನ ಆಗಲ್ಲ. ಮತ್ತೆ ಪ್ರಾಣಿಗಳು ಕುರಿಗಳು ಏನು ಬಂದು ಹಸುಗಳಾಗ್ಲಿ ಏನೇ ಬಂದು ಬೆಳೆ ಹಾನಿ ಮಾಡಲ್ಲ. ಆ ಒಂದು ಕಾರಣಕ್ಕೆ ಹಾಕ್ಸ್ಕೊಂಡಿದ್ದಾರೆ. ಈಗ ನಿಮ್ಮ ಹತ್ರ ಕಂಬ ಇದು ಬರೀ 7 ಅಡಿ ಕಂಬನೇ ಸಿಗೋದು ಸರ್? ನಮ್ಮ ಹತ್ರ 6 ಅಡಿಯಿಂದ ಹಿಡಿದು 10 ಅಡಿ ಗಂಟ ಸಿಗುತ್ತೆ ಅಪ್ಪ ಅಂತಂದ್ರೆ 6 ಅಡಿ 7 ಅಡಿ 8 ಅಡಿ 9 ಅಡಿ 10 ಅಡಿ 10 ಅಡಿ ದಂಡನು ಕಲ್ ಸಿಗುತ್ತೆ. ಈಗ 7 ಅಡಿ ಕಂಬಕ್ಕೆ 3 ಲೈನ್ ಹೇಳ್ತಿದ್ದೀರಾ, 8 ಅಡಿ ಕಂಬಕ್ಕೆ ಎಷ್ಟು ಲೈನ್ ಹೇಳಿದ್ದೀರಾ? 8 ಅಡಿ ಕಂಬಕ್ಕೆ 4 ಲೈನ್ ತಂತಿ. ಮೆಶ್ ಎಷ್ಟು ಅಡಿ ಬರುತ್ತೆ? ಅದು 6 ಅಡಿ ಮೆಶ್ ಬರುತ್ತೆ. 6 ಅಡಿ ಮೆಶ್ ಬರುತ್ತೆ. ಯಾವುದೇ ಕಲ್ಲು ಹಾಕೊಂಡ್ರು ಇನ್ನೀವನ್ ನೀವು 10 ಅಡಿ ಕಲ್ಲು ಹಾಕಿದ್ರು ಏನ್ ಮಾಡಬೇಕಪ್ಪ ಅಂದ್ರೆ 2 ಅಡಿ ಒಳಗಡೆ ಹಾಕ್ಸ್ಬೇಕು. 2 ಅಡಿ ಒಳಗಡೆ ಏನೇ ಮಾಡಿದ್ರು ಬಿಗಿಯಾಗಿರುತ್ತೆ, ಕಲ್ಲು ಅಲ್ಲಾಡಲ್ಲ. ಹಂಗೆ ನೋಡಿ, ಮುಂದೆ ತೋರಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ನೀವು. ನೋಡಿ, ಏನ್ ನೋಡಿದ್ರು ನೋಡಿ ಕಲ್ಲು ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ. ಇವು ಕಂಬಗಳು ಕೊಟ್ಟಿದ್ರಲ್ಲ ಸಪೋರ್ಟ್ ಕಂಬ ಅಂತ, ಇವು ಎಷ್ಟೆಷ್ಟು ಕಂಬಕ್ಕೆ ಕೊಡ್ತೀರಾ? ಇವು ನಾವು ಎಷ್ಟು ಬೇಕಾದ್ರೂ ಕೊಡ್ಬೋದು. 6ಗೆ 2 ಕಂಬ ಕೊಡ್ಬೋದು, 1 ಕೊಡ್ಬೋದು, ಇಲ್ಲ 10 ಕೊಡ್ಬೋದು. ಸೊ ಇವ್ರಿಗೆ ಏನಪ್ಪಾ ಅಂತಂದ್ರೆ ಓನರು ಇಲ್ಲಿ ನೀರ್ ಹರಿಯೋ ಕಾರಣಕ್ಕೆ ಅವಾಗ ನೋಡ್ರಲ್ವಾ, ನೀರ್ ಹರಿಯೋ ಕಾರಣಕ್ಕೆ ನಂಗೆ ಈ ತರ ಹತ್ರ ಹಾಕೊಡಿಯಪ್ಪ ಅಂತ ಹೇಳ್ಕೊಟ್ರು. ಅವ್ರಿಗೆ ಹಾಕೊಟ್ಟಿದೀವಿ. ಹಂಗೆ ಮುಂದೆ ಬನ್ನಿ. ಇದು ಮೆಶ್ ಇದು ಒಂದೇ ಕಲರ್ ಐತಲ್ಲ, ಇದ್ಯಾ ಕಂಪ್ನಿ ಮೆಶ್? ಟಾಟಾ ಇದು ಮುಳ್ತಂತಿ ಯಾವ ಕಂಪ್ನಿ ಸರ್? ಎರಡೂನು ಟಾಟಾ. ಹಂಗೆ ಬನ್ನಿ, ಒಂದ್ಸಲ ಕ್ಯಾಮ್ರಾ ತಗೊಂಡ್ ಬನ್ನಿ. ಕ್ಯಾಮ್ರಾ ತಗೊಂಡ್ ಬನ್ನಿ, ತೋರಿಸ್ತೀನಿ. ನೋಡಿ, ಇಲ್ಲಿ ಟಾಟಾ ಆಯುಷ್ ಅಂತ ಇರುತ್ತೆ. ಇದು ಬ್ಲೂ ಕೋಟೆಡ್ ಮೆಶ್ ಆಯ್ತಾ. ಟಾಟಾ ಆಯುಷ್ ಅನ್ನೋದ್ರಿಂದ ನಿಮ್ಗೆ ಯಾವ್ದೇ ತರ ರೆಸ್ಟ್ ಬರಲ್ಲ. ಹಂಗೆ ಕೆಳಗಡೆ ತಗೊಂಬನ್ನಿ. ನೋಡಿ, ಪ್ರತಿ ಲಿಂಕ್ ಅಲ್ಲೂ ನೋಡಿ, ಇಲ್ಲಿ ನೋಡಿ ಟಾಟಾ ಆಯುಷ್ ನೋಡಿ, ಅದಾಯ್ತಾ. ನೋಡಿ, ಪ್ರತಿ ಲಿಂಕ್ಗೂ ಇರುತ್ತೆ, ಕಾಣಿಸಿದ್ಯಾ? ತೋರಿಸಿ ಹೆಂಗೆ ಒಂದ್ ತರ ವಿಡಿಯೋದಲ್ಲಿ ತೋರಿಸಿ, ರೈತರುಗಳಿಗೆ ಮೋಸ ಆಗ್ದಂಗೆ ತೋರಿಸಿ ಒಂದ್ಸಲ. ಆಯ್ತಾ, ಇಲ್ಲಿದೆ. ಇಲ್ಲಿ ರೈತರು ಮೋಸ ಹೋಗ್ಬೇಡಿ. ಟಾಟಾ ಅಂತಂದ್ರೆ ಪ್ರತಿ ಲಿಂಕ್ ಅಲ್ಲೂ ನೋಡ್ಕೊಬಹುದು. ಗೊತ್ತಾಯ್ತು. ಟಾಟಾ ಆಯುಷ್ ಅಂತ ಇರುತ್ತೆ. ಅದು ಯಾವ್ದೇ ಕಾರಣಕ್ಕೂ ನಿಮ್ಗೆ 15 ವರ್ಷ ಟಾಟಾ ಅವರು ವ್ಯಾರಂಟಿ ಕೊಡ್ತಾರೆ. 15 ವರ್ಷ ವ್ಯಾರಂಟಿ ಕೊಡ್ತಾರೆ. ನಮ್ಮ ಕೆಲಸ ನಾವು ಈಗ ಟಾಟಾ ಮೆಶ್ ಅಂತೀವಲ್ಲ, ಅದೇನಾದ್ರು ರೆಸ್ಟ್ ಹಿಡಿತು ಅಂದ್ರೆ ಅದು ರೀವರ್ಕ್ ಏನಾದ್ರು ಮಾಡ್ಕೊಡ್ತೀರಾ? ಟಾಟಾ ಇದ್ರಲ್ಲಿ ರೆಸ್ಟ್ ಹಿಡಿತೀವಿ ಅಂತಂದ್ರೆ ಅದ್ರ ನಮ್ಗೆ ನಮ್ಮನ್ನ ವಿಸಿಟ್ ಮಾಡ್ಕೊಂಡ್ರೆ ನಾವು ಅದನ್ನ ಮುಂದೆ ರೀವರ್ಕ್ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀರಾ? ರೈತರು ಮಾಡ್ಕೊಡ್ತೀವಿ ಸರ್ ರೀವರ್ಕ್. ಆಮೇಲೆ ಫೋಲ್ ಏನಾದ್ರು ಬಿದ್ದೋಗಿದ್ರೆ, ಕಲ್ಲು ಏನಾದ್ರು ಬಿದ್ದೋಗಿದ್ರೆ 10 ವರ್ಷ ವ್ಯಾರಂಟಿ ಕೊಟ್ಟಿರ್ತೀವಿ. 10 ವರ್ಷ ವ್ಯಾರಂಟಿ ಕೊಟ್ಟಿರ್ತೀವಿ. ಕಲ್ಲು ಏನೋ ಬಿದ್ದೋಯ್ತಾರೆ ನಾವು ಯಾವುದೇ ಚಾರ್ಜಸ್ ಮಾಡ್ತೀರಾ, ಒಂದು ಫ್ರೀ ಆಗಿ ಕೆಲಸ ಮಾಡ್ಕೊಡ್ತೀನಿ. ಆಯ್ತಾ ನೋಡಿ, ಹಂಗೆ ಬರ್ಬೋದು. ಹಂಗೆ ಬಂತಂದ್ರೆ ನೋಡ್ಕೊಂಡು ಇದು ಕಂಬ ಇದೇನು ಒಂದೇ ಕಂಬನ? ಇದು ಸ್ಟೆಪ್ ಐತಲ್ಲ, ಇದು ಒಳ್ಳೆ ಆನೆ ಇದ್ದಂಗ ಐತಲ್ಲ ಕಂಬ. ಇದು
ಇದು ಒಂಥರ ಒಂದು ಕಂಬದಲ್ಲಿ ಎರಡು ಭಾಗ ಮಾಡಿ ಅಲ್ಲಾಡೋದೇ ಇಲ್ವಲ್ಲ ಕಂಬ, ಎರಡು ಭಾಗ ಮಾಡಿದ್ರು ಕೆಲ್ಸದಲ್ಲಿ. ಅದನ್ನ ನಾವು ಹುಡುಕಿ ಮತ್ತೆ ಲವ್ ಬಡ್ಸಿದಂಗೆ ಇದು ಲವ್ ಬಡ್ಸಿದ್ದಂಗೆ ಈ ಎರಡು ಲವರ್ನ ಬೇರೆ ಮಾಡೋದಿದ್ದು ಲವರ್ನ ನೋಡಿ ನಾನು ಒಂದು ಸೇರ್ಸಿದೀನಿ. ಹೌದು, ಒಂದು ಸೇರ್ಸಿ ಮಾಡಿದೀನಿ. ಇದು ಕಂಬ, ಇದು ಎಷ್ಟು ಕಂಬಕ್ಕೆ ಹಿಂಗೆ ಹಾಕೋದು ಲವ್ ಬರ್ಡ್ಸ್ ಕಂಬಗಳನ್ನ? ಈ ಲವ್ ಬರ್ಡ್ಸ್ ಕಂಬನ್ನ ನಾವು ಡಿಸ್ಟೆನ್ಸ್ ಮೇಲೆ ಇರುತ್ತೆ, ಲಾಂಗ್ ಎಷ್ಟು ಇರುತ್ತೆ ನೋಡಿ, ಒಂದ್ 10 ಕಲ್ಲು 15 ಕಲ್ಗೆ ಈ ತರ ಎಡೆ ಹಾಕೊಂಡ್ಬಿಟ್ರೆ ನಾವೇನಪ್ಪಾ ಅಂತಂದ್ರೆ ನಮ್ ಕಲ್ಲು ಜಾಸ್ತಿ ಬಿದ್ದೋಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಬಾರ್ದು. ಒಂದ್ 10-15 ಕಲ್ಲಿಗೆ ಈ ತರ ಹಾಕ್ಸ್ಕೊಂಡ್ಬಿಟ್ರೆ ಡಬಲ್ ಕಲ್ಲು ನಮ್ಗೇನಿಲ್ಲ ಅಂದ್ರೆ ಒಂದು 25-30 ವರ್ಷ ನಿಂತ್ಕೊಳ್ಳುತ್ತೆ ಹಿಂಗೆ ಗ್ಯಾರಂಟಿ. ನೋಡಿ ಎಷ್ಟೇ ಏನ್ ಮಾಡಿದ್ರು ಅಲ್ಲಾಡಲ್ಲ, ತಾಯಿ ಇದ್ದಂಗೆ ಇದು, ತಾಯಿ ಇದ್ದಂಗೆ. ಇಷ್ಟ ಕಲ್ಲು ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ, ಯಾವ್ದೇ ಕಾರಣಕ್ಕೂ ನಿಮ್ ಬಗ್ದಿರಂಗೆ ಸಪೋರ್ಟ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ, ಒಂಥರ ತಾಯಿ ಇದ್ದಂಗೆ ಇದು. ಆಯ್ತಾ? ಹಂಗೆ ಇದು ವರ್ಕ್ ನೀವು ಎಷ್ಟು ವರ್ಷದಿಂದ ಮಾಡಿಸ್ತಾ ಇದ್ದೀರಾ ಸರ್? ಈ ವರ್ಕ್ ನಾವು ನೀವು ಕಲ್ತು ಎಷ್ಟು ವರ್ಷ ಆಯ್ತು? ಇದು ನಮ್ಗೆ ಕುಲ್ಕಸ್ ಬಿದ್ದಂಗೆ, ಆಯ್ತಾ? ನಮ್ಮ ತಾತವ್ರು ಮಾಡ್ತಿದ್ರು, ನಮ್ಮ ತಾತವ್ರು ಮಾಡಿದ್ಮೇಲೆ ನಮ್ಮ ಅಪ್ಪ ಅವ್ರು ಮಾಡ್ತಿದ್ರು, ನಮ್ಮ ಅಪ್ಪ ಅವ್ರ ಹತ್ರದಿಂದ ನಾನು ಕಲ್ತ್ಕೊಂಡು ನಾನು ಈ ಕೆಲಸ ಮಾಡಿಸ್ತಾ ಇದ್ದೀನಿ. ಸರ್ ಈಗ 1 ಎಕರೆ 2 ಎಕರೆ ಏನಾದ್ರು ಬತ್ತು ಅಂದ್ರೆ ಈಗ ನಿಮ್ಮ ಹತ್ರ ಲೇಬರ್ಗಳು ಎಷ್ಟು ಜನ ಅವ್ರೆ? ಎಷ್ಟು ದಿವಸದಲ್ಲಿ ವರ್ಕ್ ಮುಗಿಸ್ಕೊಡ್ತೀರಾ ನೀವು? 55 ಜನ ಲೇಬರ್ ಇದ್ದಾರೆ. 55 ಜನ ಲೇಬರ್ ಇದ್ದಾರೆ. ನನ್ಗೆ 1 ಎಕರೆ 2 ಎಕರೆ 3 ಎಕರೆ ಒಂದು ಕುಟುಂಬನೇ ನಿಮ್ಮ ಹತ್ರ ಮಡಿಕಾಬಿಟ್ಟಿದ್ದೀರಾ? ಹೌದು ಸರ್. ಈಗ ನೋಡಿ ನಮ್ಗೆ 5-6 ಎಕರೆ ಬಂತು ಅಂತಂದ್ರೆ ನಮ್ಗೇನಪ್ಪಾ ಅಂತಂದ್ರೆ ಒಂದ್ 3-4 ದಿನ ಮುಗಿಸ್ಕೊಡ್ತೀವಿ. ಇದು ಸರ್, ಇದು 6 ಎಕರೆ ಫ್ಲಾಟ್ ಅಲ್ಲ, ಇದು ಎಷ್ಟು ದಿವಸದಿಂದ ಮಾಡ್ತಾ ಇದೀರಾ? ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗೈತೆ ಇದು? ಇದು 6 ಎಕರೆ ಫ್ಲಾಟ್. 6 ಎಕರೆ ಫ್ಲಾಟ್ ಎಲ್ಲ ಸಿಮೆಂಟ್ ವರ್ಕ್, ಎಲ್ಲ ಫೋಲ್ಗೂ ಸಿಮೆಂಟ್ ಹಾಕಿವಿ, ಎಲ್ಲ ಕಲ್ಲಿಗೂ ಕಂಬಕ್ಕೂ ಸಿಮೆಂಟ್ ಹಾಕಿವಿ. ಇದರಿಂದ ಇವತ್ತಿಗೆ 9 ದಿನ ಆಗಿದೆ. 9 ದಿನ ಆಗಿದೆ. ಇವತ್ತಿಗೆ ಕೆಲಸ ಕಂಪ್ಲೀಟ್ ಆಗಿದೆ. ಕೆಲಸ ಕಂಪ್ಲೀಟ್ ಆಗಿದೆ. ಅದರಿಂದ ನಾನೇನ್ ಹೇಳ್ತೀನಪ್ಪ ಅಂತಂದ್ರೆ ಕೆಲಸ ಯಾವಾಗೇ ಮಾಡಿದ್ರು ಒರಿಜಿನಾಲಿಟಿ ಕೆಲಸ ಮಾಡಬಾರ್ದು. ನಾವು ಬಂದ್ವಪ್ಪ ಕೆಲಸ ಮಾಡಿದ್ವಪ್ಪ ದುಡ್ಡು ಇಸ್ಕೊಂಡು ಹೋದಪ್ಪ ಆತರ ಇರಬಾರ್ದು. ಬಂದಿನ್ರೆ ನಮ್ಮ ಕೆಲಸ ನಾವು ದುಡ್ಡು ಮಾಡಕ್ ಮಾತ್ರ ಫೀಲ್ಡ್ ಬರಬಾರ್ದು. ನಾನು ಇವತ್ತು ಹೇಳ್ತೀನಿ, ಯಾವತ್ತು ಹೇಳ್ತೀನಿ, ಬಂದ್ರೆ ಫೀಲ್ಡ್ಗೆ ಹೆಸರು ಮಾಡ್ಕೊಂಡು ಹೋಗ್ಬೇಕು. ದುಡ್ಡೇನ್ ಸರ್, ಹೆಸರು ಮಾಡ್ರೆ ದುಡ್ಡು ಆಟೋಮೆಟಿಕ್ ಹುಡ್ಕೊಂಡ್ ಬರುತ್ತೆ. ಈಗ ವರ್ಕ್ ಮಾಡ್ಕೊಡ್ತಿರಲ್ಲ, ವರ್ಕ್ ಮಾಡ್ಕೊಟ್ರೆ ಕ್ವಾಲಿಟಿ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ಮೆಶು ಗಿಶು ಅಂತ ಈಗ 6 ಎಕರೆ ಇತ್ತು ಅಂದ್ರೆ ಈಗ 6 ಎಕರೆ ಈಗ 9 ದಿವಸದಲ್ಲಿ ವರ್ಕ್ ಮಾಡ್ಕೊಡ್ತೀನಿ, ಮುಗಿಸ್ಕೊಡ್ತೀವಿ. ನಾನೇನ್ ಹೇಳಿದೆನಪ್ಪ ಅಂತಂದ್ರೆ ನಾವು ಈ ಫೀಲ್ಡ್ಗೆ ಬಂದಿದ್ದೀವಿ, ನಾವು ಕುಲ್ಕಸ್ಬು ಮಾಡೋದ್ರಿಂದ ನಾವು ದುಡ್ಡು ಮಾಡಕ್ ಬಂದಿಲ್ಲ, ಹೆಸರು ಮಾಡಕ್ ಬಂದಿರೋದು. ಈಗ ನೋಡಿ ನಾವೇನ್ ಮಾಡ್ಕೊಡ್ತೀವಿ, ರೈತರು ಕಷ್ಟಪಟ್ಟು ದುಡ್ಡು ಕೊಡೋದು, ಆಯ್ತಾ? ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಷನ್ ಏನೇ ಮಾಡ್ತೀವಿ ಕಷ್ಟಪಟ್ಟು ಮಾಡೋದು. ನಾವೇನಪ್ಪ ಅಂತಾರೆ ದುಡ್ಡು ಸರ್ ಇವತ್ತು ಬರುತ್ತೆ ನಾಳೆ ಹೊರಟೋಗುತ್ತೆ, ಬಟ್ ನಾವು ಮಾಡೋ ಕೆಲಸ ಶಾಶ್ವತ ಆಗಿರ್ಬೇಕು, ಆಯ್ತಾ? ನಾವು ಮಾಡೋ ಕೆಲಸ ಶಾಶ್ವತ ಆಗಿದ್ದೆ, ದುಡ್ಡು ಶಾಶ್ವತ ಮಾಡೋ ಕೆಲಸ. ನೀವು ನೋಡಿ ನನ್ನ ಕೆಲಸ ನೋಡಿ, ಇವರೇ 4 ಜನ ಕೇಳ್ಕೊಡ್ತಾರೆ. ಈಗ ನೋಡಿ ಈ ಫ್ಲಾಟ್ ಓನರೇ ಇವಾಗ ಸುಮಾರು ಒಂದು 2 ಫ್ಲಾಟ್ ಅವರೇ ಕೊಡ್ಸಿದ್ದಾರೆ, ಬೇರೆ ಕಡೆ ಕೊಡ್ಸಿದ್ದಾರೆ, ಅವರೇ ಕೊಡ್ಸಿರೋದ್ರಿಂದ ವರ್ಕ್ ನೋಡಿದ್ರೆ ಗೊತ್ತಾಗುತ್ತೆ ವರ್ಕ್ ಯಾವ ತರ ಇದೆ ಅಂತ. ವರ್ಕ್ ನೋಡಿದ್ರೇನೆ ಗೊತ್ತಾಗುತ್ತೆ. ಈಗ ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ ನೋಡಿ, ವರ್ಕ್ ನಾವ್ ಯಾವ ತರ ಕೆಲಸ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್, ಆಯ್ತಾ? ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ನೋಡಿ ಲವ್ ಬರ್ಡ್ಸ್ ನ. ಬನ್ನಿ ಇನ್ನೊಂದ್ಸಲ ಹತ್ರ ಬಂದ್ಬಿಡಿ, ಲವ್ ಬರ್ಡ್ಸ್ ತೋರಿಸ್ತೀನಿ. ಹತ್ರ ಬನ್ನಿ ನೋಡಿ. ಇದು ಒಂದೇ ಕಲ್ಲಲ್ಲಿ 2 ಭಾಗ ಮಾಡಿರೋಂಥದ್ದನ್ನ ಮತ್ತೆ ಒಂದಾಗಿ ಸೇರಿಸಿದ್ವಿ ನಾವು. ಇದು ಲವ್ ಬರ್ಡ್ಸ್ ಇದ್ದಂಗೆ ಇದು ಲವ್ ಬರ್ಡ್ಸ್ ಇದು ನೋಡಿ, ಇದನ್ನೆಲ್ಲಾರು ಕಂಟ್ರೋಲ್ ಮಾಡ್ತಾ ಇದೆ. ಈ ಲವ್ ಬರ್ಡ್ಸ್ಗೆ ಇದು ತಂದೆ ತಾಯಿ ಇದ್ದಂಗೆ. ಇದು ತಂದೆ ತಾಯಿ ಏನ್ ಮಾಡ್ತಾರೆ, ಇವರಿಬ್ರು ಕಂಟ್ರೋಲ್. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಲ್ಲು ಅಲ್ಲಾಡೋದಾಗ್ಲಿ, ಲೂಸ್ ಬರೋದಾಗ್ಲಿ, ಬಿದ್ದೋಗೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ. ಅದರಿಂದ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾನು ನೋಡ್ತಾ ಇರ್ತೀನಿ, ಫೇಸ್ಬುಕ್, ಯೂಟ್ಯೂಬ್ ಎಲ್ಲದ್ರಲ್ಲೂ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀನಿ, ಬಂಡೆಗಳು ನಮ್ಮವೇ ಅಂತಾರ. ನಿಮ್ದೇನಾರು ಬಂಡೆ ಆ ತರ ಏನಾರು ಆಯ್ತಾ ಸರ್? ಇಲ್ಲ, ನೀವು ಕಲ್ಗಳು ಎಲ್ಲಿಂದ ತರ್ಸೋದು? ಸರ್, ನಾನು ಕಲ್ ತರ್ಸೋದು ಕೋಲಾರದಿಂದ. ನಾನೇನ್ ಹೇಳ್ತೀನಪ್ಪ ಅಂತಂದ್ರೆ, ನಾನು ಇನ್ನೊಬ್ಬರ ಕೆಲ್ಸದ ಬಗ್ಗೆ ನಾವು ಮಾತಾಡಬಾರ್ದು. ನಮ್ಮ ಕೆಲಸ ನೋಡಿ ಇನ್ನೊಬ್ರು ಮಾತಾಡ್ಬೇಕು. ಯಾವತ್ತೂ ಅಷ್ಟೇ ನಾವು ಇನ್ನೊಬ್ಬರ ಕೆಲಸ ಬಗ್ಗೆ ಮಾತಾಡಬಾರ್ದು. ನಮ್ಮ ಕೆಲಸ ನೋಡಿ ಇನ್ನೊಬ್ರು ಮಾತಾಡಬೇಕು. ಅದನ್ನ ಇದು ಓನರು ಪ್ರಾಪರ್ಟಿ ಓನರ್ ಎಲ್ಲಿದ್ದಾರೆ ನೋಡಿ? ಪ್ರಾಪರ್ಟಿ ಓನರ್ ಏನ್ ಹೇಳ್ತಾರ? ನಮಸ್ತೆ, ಹೇಳಿ ಸರ್. ಇದು ವರ್ಕ್ ಇದು ಅವ್ರನ್ನ ಚರಣ್ ಸರ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್? ಇದು ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು 10 ಜನನ್ನೇ ನೋಡಿದೀವಿ, ವಿಚಾರಿಸಿದ್ವಿ, ಕಾಲ್ ಮಾಡಿದ್ವಿ, ಎಲ್ಲಾ ಮಾಡಿದ್ವಿ. ಒಂದು 2-3 ಜನ ಕಾಲ್ ರಿಸೀವ್ ಮಾಡ್ತಾರೆ, ಮಾತಾಡ್ತಾರೆ, ಆಮೇಲೆ ಬರ್ತೀನಿ ಅಂತಾರೆ, ಆಮೇಲೆ ಏನೇನೋ ರಿಪ್ಲೈ ಕೊಡ್ತಾರೆ. ನಮ್ಗೆ ಯಾಕೋ ಸರಿ ಹೋಗ್ತಾ ಇರ್ಲಿಲ್ಲ. ಸೊ ಇದಕ್ಕೋಸ್ಕರನೇ ಒಂದು 3-4 ತಿಂಗಳು ಹೋಲ್ಡ್ ಮಾಡಿದ್ದೆ.
ಕೇಳಿ 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 ಊರಿಂದ ಕೇಳಿದಿರಾ ನೀವು? 3-4 ತಿಂಗಳಿಂದ ಕೇಳ್ಕೊಂಡ್ಬಂದಿದ್ದೀನಿ. ಹಾ. ಬರ್ತೀನಿ ಅಂತಾರೆ, ಬರಲ್ಲ. ಆಮೇಲೆ ನನ್ನ ಹತ್ರ ಅಷ್ಟು ಜನ ಮಾಡಿದೀನಿ ಸರ್, ಇಷ್ಟು ಜನ ಮಾಡಿದೀನಿ ಸರ್ ಅಂತ ಎಲ್ಲ ಹೇಳ್ತಾರೆ. ಕೊನೆಗೆ ನಮ್ಗೆ ಇವರು ಸಿಕ್ಕಿದ್ರು, ಶರಣ್. ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರು? ಇವರು ಯೂಟ್ಯೂಬ್ ಅಲ್ಲೇ ನೋಡ್ತಾ ಇದ್ದೆ, ಅವಾಗ ನಂಬರ್ ಸಿಕ್ತು. ಇವ್ರಿಗೂ ಅಷ್ಟೇ, ನಾನು ಡೈರೆಕ್ಟ್ ಆಗಿ ಒಂದೇ ಶಾರ್ಟ್ ಅಲ್ಲಿ ಕೊಡ್ಲಿಲ್ಲ. 1 ತಿಂಗಳು 2 ತಿಂಗಳು ನೀನ್ ಬಾಪ, ನೀನು ಸ್ಪಾಟಿಗೆ ಬಾ, ನೋಡು ಈ ತರ ಇದೆ ನಂದು, ನೀನ್ ಹೆಂಗ್ ಮಾಡ್ಕೊಡ್ತೀಯ, ನಿಂದೊಂದು ಡಿಸೈನ್ ಕೊಡು, ಪೇಪರ್ ಅಲ್ಲಿ ನನ್ಗೆ ಹೇಳು, ಎಷ್ಟು ಕಲ್ ಬೀಳ್ತದೆ ಹೇಳು ಫಸ್ಟೇ, ಎಲ್ಲ ಕೇಳ್ಕೊಂಡೆ. ಎಲ್ಲ ಕೊಟೇಶನ್ ಕೊಟ್ರು. ಕೊಟೇಶನ್ ಕೊಟ್ಮೇಲೂ ಕೊಟೇಶನ್ ಈಸ್ಕೊಂಡು 1 ತಿಂಗಳು ತಿರ್ಗಾ ವೆಯ್ಟ್ ಮಾಡಿಸಿ, ತಿರ್ಗಾ ಇನ್ನೊಬ್ರ ಹತ್ರ ಕೇಳಿ ನಾನು ಎಲ್ಲ ಮಾಡಿ, ಆಮೇಲೆ ಫೈನಲ್ ಎಲ್ಲ ಮಾಡಿ, ಆಮೇಲೆ ಇವ್ರು ಕೆಲಸ ಚೆನ್ನಾಗಿ ಮಾಡ್ತಾರೆ. ಇವರು ಒಂದ್ಸರಿ ಕೆಲಸ ಸ್ಟಾರ್ಟ್ ಆದ್ರೆ ತಿರ್ಗಾ ನಿನ್ಸಲ್ಲ ಅಂತ ನನಗೆ ನಂಬಿಕೆ ಬಂದಿರೋದ್ರಿಂದ ಇವ್ರು ಕೊಟ್ಟೆ ಸರ್ ಇವ್ರಿಗೆ. ಸೊ ಇವಾಗ ಏನ್ ಕೊಟ್ಟಿದ್ನೋ ನಾನು, ಇವಾಗ ನೋಡಿ ಸರ್, ಇದು ಔಟ್ಪುಟ್ ಬಂದಿದೆ ನನಗೆ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಪ್ರತಿಯೊಂದು ನಾವ್ ಏನ್ ಕೇಳಿದ್ರು, ಯಾವಾಗ ಹೇಳಿದ್ರು ಬೆಳಗ್ಗೆ ನೈಟು ಅವರೇ ಸ್ಪಾಟ್ ಅಲ್ಲಿ ಇದ್ದು ಮಾಡ್ಕೊಟ್ಟವ್ರೆ. ಬೇರೆ ಯಾರು ನಿಮ್ಗೆ ಒಬ್ರಿಗೆ ಒಪ್ಸ್ಬಿಡ್ತಾರೆ, ಬೇರೆ ಎಲ್ಲೋ ಹೋಗ್ಬಿಡ್ತಾರೆ. ಬಟ್ ಇವರು ಇಲ್ಲೇ ಸ್ಪಾಟ್ ಅಲ್ಲಿ ಇದ್ದು 24/7 ಇಲ್ಲ 12 hours ವರ್ಕ್ ನಡೆಯುವಾಗ ಇಲ್ಲೇ ಇದ್ದು ಹಿಂಗ್ ಮಾಡಿಸಿ ಎಲ್ಲಾನು ಮಾಡಿಸಿ ಮಾಡ್ಕೊಟ್ಟಿದ್ದಾರೆ ಸರ್. ಇವಾಗ ಇದು ಔಟ್ಪುಟ್ ಚೆನ್ನಾಗಿ ಬಂದಿದೆ ನಮ್ಗೆ. ನೋಡಿ ಅಲ್ಲಿ ಮುಂದೆ ಕ್ಯಾಮ್ರಾಮನ್ ತೋರ್ಸಪ್ಪ, ಕಡೆ ಹಿಂಗಡೆ ತೋರಿಸಿ ಒಂಚೂರು. ನೋಡಿ ಈ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಾಡ್ಕೊಂಡು ಹೋದಾಗ ನಾವೇನ್ ಮಾಡ್ತೀವಪ್ಪ, ಈ ತರ ಹಿಂಗಡೆಯಿಂದ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಈಗ ತೋರಿಸಿ ಈ ಕಡೆ ತೋರಿಸಿ, ನಾವು ಹಿಂಗಡೆಯಿಂದ ನೋಡಿದ್ರೆ ಚೆಕ್ ಮಾಡ್ಕೊಳ್ತಾ ಇದೀವಿ. ನೋಡಿ ಇದು ಮೆಶ್ ಹಾಕಿದೀವಲ್ಲ, ಬಂದ್ಕೊಡಿ ತೋರಿಸ್ಕೊಡ್ತೀನಿ. ಇದು ಮೆಶ್ ಹಾಕಿದ್ಮೇಲೆ ಬನ್ನಿ, ಅದೊಂದು ಸ್ವಲ್ಪ ಹತ್ರ ಬನ್ನಿ. ಹತ್ರ ಬಂದ್ಮೇಲೆ ನೋಡಿ, ಇಲ್ಲಿ ಅಂತ ಟಾಟಾ ಎಲ್ಲ ಇರುತ್ತೆ, ಒಂದಾಯ್ತಾ. ಆಮೇಲೆ ಮೆಶ್ ಈ ತರ ಬೆಂಡ್ ಮಾಡಿದ್ರೆ ನೋಡಿ, ನನ್ನ ಬೆರಳುಗಳು ನೋಡಿ, ಈ ತರ ಬೆಂಡ್ ಆಗ್ತಾ ಇಲ್ಲ. ಈ ತರ ಬೆಂಡ್ ಆಗಿಲ್ಲ ಅಂದ್ರೆ ಮೆಶ್ ಟೈಟ್ ಬಂದಿದೆ ಅಂತ. ಅದ್ ಬಿಟ್ಬಿಟ್ಟು ಈ ತರ ಬೆಂಡ್ ಮಾಡ್ರೆ ಈ ಲಿಂಕ್ ಏನಿದೆ ಇದು ಟಚ್ ಆಗ್ತಾ ಇದ್ರೆ, ಇಲ್ಲ ಸೆಂಟರ್ ಮಧ್ಯಕ್ಕೆ ಇಲ್ಲಿಗೆ ಬರ್ತಾ ಇತ್ತಂದ್ರೆ ಈ ಲೈನ್ಗೆ ಇದು ಲೂಸ್ ಇದೆ ಅಂತ ಅರ್ಥ. ಹೌದಾ? ಆಯ್ತಾ. ಅದರಿಂದ ಏನ್ ಮಾಡ್ತೀವಿ, ಕರ್ನಾಟಕ ಎಲ್ಲ ವರ್ಕ್ ಮಾಡ್ತೀರಾ ಸರ್? ನಾವು ಎಂಟೈರ್ ಕರ್ನಾಟಕ. ಈಗ ಯಾವ್ಯಾವ ಸೈಡ್ ವರ್ಕ್ ಮಾಡ್ತಾ ಇದ್ದೀರಾ? ನನಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳ್ತೀರಾ ಸರ್? ಈಗ ನೋಡಿ, ಇದು KM ದೊಡ್ಡಿಯಲ್ಲಿ ಕೆಲಸ, ಇದು 6 ಎಕರೆ ಫ್ಲಾಟ್. ಇದು 6 ಎಕರೆ ಫ್ಲಾಟ್ KM ದೊಡ್ಡಿ ಕೆಲಸ ಮಾಡ್ಕೊಡ್ತಾ ಇದೀನಿ. ಇನ್ನೊಂದು ಮೈಸೂರು ಹತ್ರ ಮಾಡ್ಕೊಡ್ತಾ ಇದೀನಿ, ಆಯ್ತಾ. ಆಮೇಲೆ ಹಾವೇರಿ ಹತ್ರ ಮಾಡ್ಕೊಡ್ತಾ ಇದೀನಿ. ಆಮೇಲೆ ಪಾವಗಡ ಹತ್ರ ಮಾಡ್ತಾ ಇದೀನಿ. ಬಂದವರೇ, ಈ ಲ್ಯಾಂಡ್ ಮಾಲೀಕರನ್ನ ಒಂದು ಸಲ ವಿಚಾರಿಸ್ತೆ ನಾನು ವಿಡಿಯೋದಲ್ಲಿ ನೋಡಿ. ಅವರೇ ಹೇಳಿದ್ದಾರೆ, ಅವರು 10 ಜನನ ವಿಚಾರಿಸವ್ರಂತೆ. ಅದು 10 ಜನನ ವಿಚಾರಿಸಿ ಲಾಸ್ಟ್ನಲ್ಲಿ ಚರಣ್ ಅನ್ನೋರಿಗೆ ವರ್ಕ್ ಕೊಟ್ಟಿದ್ದಾರೆ. ಈ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಸ್ತೆ ವೀಕ್ಷಕರೇ, ಇಲಿ ಬಿಲನ ಹೆಂಗೆ ತೋಡುತ್ತೋ ಚರಣ್ ಅನ್ನೋರನ್ನ ನಾನು ಹಂಗೆ ಕೆತ್ಕಿ ಕೇಳಿದ್ದೀನಿ. ಅವ್ರ ರೈತರು ಹತ್ರನೂ ಮಾತಾಡಿದೆ, ಅವರು ಖುಷಿಪಟ್ಟಿದ್ದಾರೆ. ನಿಮಗೆ ತೋಟಕ್ಕೆ ಫೆನ್ಸಿಂಗ್ ಹಾಕಿಸ್ಬೇಕು ಅನ್ಕೊಂಡಿದ್ರೆ ಚರಣ್ ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಇರುತ್ತೆ, ಕಾಲ್ ಮಾಡಿ ವೀಕ್ಷಕರೇ.